ನಿಕಾನ್ ಇಂದ ಬಹಳಷ್ಟು ಜನ ನಿಮ್ಮ ಸ್ನೇಹಿತರು ಸೋನಿಗೆ ಅಥವಾ ಕ್ಯಾನನ್ಗೆ ಶಿಫ್ಟ್ ಆಗಿರೋದನ್ನ ನೀವು ನೋಡಿರ್ತೀರಾ. ನಾನು ಕೂಡ ನಿಕಾನ್ ಇಂದ ಸೋನಿಗೆ ಏನಕ್ಕೆ ಶಿಫ್ಟ್ ಆದೆ ಅಂತ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ದೇವಾಚಾರ್ಯ. ಇದು ಕನ್ನಡದಲ್ಲಿ ಫೋಟೋಗ್ರಫಿ ಮತ್ತು ಫೋಟೋಶಾಪ್ ಹೇಳ್ಕೊಡೋ ಕನ್ನಡದ ಒಂದು ಚಾನಲ್. ನೀವಿನ್ನ ಈ ಚಾನಲ್ಗೆ ಹೊಸಬರಾಗಿದ್ರೆ ಅಥವಾ ಇನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನನ್ನ ಮೊದಲ ಕ್ಯಾಮರಾ ನಿಕಾನ್ D3100. ನಾನು ಆರಂಭದ ದಿನಗಳಲ್ಲಿ ಒಂದು ಹಾಬಿಯಾಗಿ ಫೋಟೋಗ್ರಫಿಯನ್ನ ಮಾಡ್ತಿದ್ದಾಗ ನಿಕಾನ್ D3100ನ ಪರ್ಚೇಸ್ ಮಾಡಿದ್ದೆ. ನಂತರ ದಿನಗಳಲ್ಲಿ ಅದರ ಕೆಪಾಸಿಟಿ ಏನು ಅಂತ ಗೊತ್ತಾದಾಗ ನಾನು ನನ್ನ ಮೊದಲನೇ ಕ್ಯಾಮ್ರಾನ 2015ನಲ್ಲಿ ನಿಕಾನ್ D750ನ ಪರ್ಚೇಸ್ ಮಾಡಿದೆ. ಅಂದಿನ ಕಾಲಕ್ಕೆ ನಿಕಾನ್ D750 ನಿಜವಾಗ್ಲೂ ಬಡವರ ಬಾದಾಮಿ ಅಂತಲೇ ಹೇಳ್ಬೋದು. ಒಳ್ಳೆ ISO ಪರ್ಫಾರ್ಮೆನ್ಸ್, ಒಳ್ಳೆ AF, ಹಾಗೆಯೇ ಆರ್ಟಿಕ್ಯುಲೇಟಿಂಗ್ ಸ್ಕ್ರೀನ್ ಇದೆಲ್ಲವನ್ನ ಹೊಂದಿದಂತಹ ಕಡಿಮೆ ದುಡ್ಡಲ್ಲಿ ಸಿಗ್ತಂತಹ ಒಳ್ಳೆ ಪ್ರೊಫೆಷನಲ್ ಕ್ಯಾಮ್ರಾ ನಿಕಾನ್ D750. ಕ್ಯಾನಲ್ಲಿ 5Dಗೆ ಹೆಸರು ಮಾಡ್ತೋ ಹಾಗೆ ನಿಕಾನಲ್ಲೂ ಕೂಡ D750 ಒಳ್ಳೆ ಹೆಸರು ಮಾಡ್ತು ಅಂತಲೇ ಹೇಳ್ಬೋದು. ಎಲ್ಲ ವೆಡ್ಡಿಂಗ್ ಫೋಟೋಗ್ರಾಫರ್ಸ್, ಫ್ಯಾಷನ್ ಫೋಟೋಗ್ರಾಫರ್ಸ್, ಲ್ಯಾಂಡ್ಸ್ಕೇಪ್ ಫೋಟೋಗ್ರಾಫರ್ಸ್, ಸ್ಟ್ರೀಟ್ ಫೋಟೋಗ್ರಾಫರ್ಸ್ ಇವರೆಲ್ಲ ಕೂಡ ನಿಕಾನ್ D750 ರೇಂಜ್ ನೋಡಿ ಅದರ ಕೆಪಾಸಿಟಿಯನ್ನು ನೋಡಿ ಬಹಳ ಮನಸೋತಿದ್ರು ಅಂತಲೇ ಹೇಳ್ಬೋದು. ಯಾಕೆ ಅಂತಂದ್ರೆ ಕೊಟ್ಟಿರತಕ್ಕಂತಹ ದುಡ್ಡಿಗೆ ಒಳ್ಳೆ ಫೀಚರ್ಸ್ನ ಹೊಂದಿದಂತಹ ಕ್ಯಾಮ್ರಾ ಒಳ್ಳೆ ಔಟ್ಪುಟ್ನು ಕೂಡ ಕೊಡ್ತಾ ಬಂತು. ವೆಡ್ಡಿಂಗ್ ಫೋಟೋಗ್ರಾಫರ್ಸ್ D750 ಯೂಸ್ ಮಾಡಿ ತಮ್ಮ ವೆಡ್ಡಿಂಗ್ ಫೋಟೋಗ್ರಫಿನ ಒಂದು ಲೆವೆಲ್ಗೆ ತಗೊಂಡೋದು ಅಂತ ಈಸಿಯಾಗಿ ಯಾರು ಬೇಕಾದರೂ ಹೇಳ್ತಾರೆ. ಇಂಥ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಾ ಇದ್ದಂತಹ ಕ್ಯಾಮ್ರಾ ಲ್ಯಾಗ್ ಆಗೋದಕ್ಕೆ ಕಾರಣ ಏನು? ಟೆಕ್ನಾಲಜಿ. ಸೋನಿ A7 III ಫೆಬ್ರವರಿ 2018ರಲ್ಲಿ ಇದನ್ನ ಅನೌನ್ಸ್ ಮಾಡಿದ್ರು. ಏಪ್ರಿಲ್ 2018ರಲ್ಲಿ ಎಲ್ಲರಿಗೂ ಕೂಡ ಕನ್ಸ್ಯೂಮರ್ಗೆ ಸಿಗೋ ಹಾಗೆ ಮಾಡಿದ್ರು. ಏನಪ್ಪ ಈ A7 III ಸ್ಪೆಷಾಲಿಟಿ ಅಂತ ಹೇಳಿದ್ರೆ IAFನ ಕನ್ಸ್ಯೂಮರ್ ಲೆವೆಲ್ ಕ್ಯಾಮ್ರಾಗೆ ಸೋನಿ ಇಂಟ್ರೊಡ್ಯೂಸ್ ಮಾಡಿಸ್ತು. ಹೌದು, ಸೋನಿ ಅವರು ತನ್ನ A7 III ಕ್ಯಾಮ್ರಾದಲ್ಲಿ ಮೊದಲ IAF ಫೀಚರ್ ಅನ್ನ ಸೋನಿ A7 III ನಲ್ಲಿ ಇಂಟ್ರೊಡ್ಯೂಸ್ ಮಾಡಿದ್ರು. IAF ಅನ್ನ ಇಂಟ್ರೊಡ್ಯೂಸ್ ಮಾಡಿದಂತಹ ಸೋನಿ ಇದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿಯಾಗಿ ಬಳಸ್ತು. ಈ IAF ಅನ್ನ ಎಷ್ಟು ಸ್ಟ್ರಾಟಜಿಯಾಗಿ ಯೂಸ್ ಮಾಡಿದ್ರು ಅಂತ ಹೇಳಿದ್ರೆ, ಅಂದಿನ ಕಾಲದಲ್ಲಿದ್ದಂತಹ DSLR ಅಲ್ಲಿ ನಾವು ಫೋಕಸ್ ರೀಕಂಪೋಸ್ ಮಾಡಬೇಕಾಗಿತ್ತು. ಯಾಕೆಂತ ಹೇಳಿದ್ರೆ ಯಾವುದೇ ಒಂದು ಪೋರ್ಟ್ರೇಟ್ ಆಗಿರಲಿ ಅಥವಾ ವೆಡ್ಡಿಂಗ್ ಅಲ್ಲಿ ಬ್ರೈಟ್ ಶಾಟ್ ತೆಗಿಬೇಕು ಅಂತ ಹೇಳಿದ್ರೆ ಕಣ್ಣು ತುಂಬಾ ಮುಖ್ಯ. ಆ ಹೈಗೆ ನಾವು ಫೋಕಸ್ ಮಾಡಿಬಿಟ್ಟು ಕಾಂಪೋಸಿಷನ್ನ ಚೇಂಜ್ ಮಾಡಿಬಿಟ್ಟು ಫೋಟೋ ತೆಗೆಯೋತ್ತಿಗೆ ಇಲ್ಲ ಫೋಕಸ್ ಔಟ್ ಆಫ್ ಫೋಕಸ್ ಆಗ್ತಾ ಇತ್ತು, ಡಿಲೇ ಆದರೆ ಸಬ್ಜೆಕ್ಟ್ ಮೂವ್ ಆದರೆ ಔಟ್ ಆಫ್ ಫೋಕಸ್ ಆಗ್ತಾ ಇತ್ತು. ಈ ಎಲ್ಲ ಡಿಸ್ಅಡ್ವಾಂಟೇಜ್ಗಳನ್ನ ಇಟ್ಕೊಂಡು ಸೋನಿ IAFನ ಸೋನಿ A7 III ಮೂಲಕ ಬಿಡುಗಡೆ ಮಾಡಿತು. ಸೋನಿ IAFನ ಬಿಡುಗಡೆ ಮಾಡಿದ ತಕ್ಷಣ ಜನ ಎಲ್ಲ ಈ ಕಡೆಗೆ ಶಿಫ್ಟ್ ಆಗಲಿಕ್ಕೆ ಶುರುವಾದರು. ಇದನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಅನ್ನೋದಕ್ಕಿಂತಲೂ ನಿಜವಾಗ್ಲೂ ರೆವಲ್ಯೂಷನ್ ಅಂತಾನೆ ಹೇಳ್ಬೋದು. ಈ ರೆವಲ್ಯೂಷನ್ನ ನಿಕಾನ್ ಅವರು ತಗೊಂಬರೋದಕ್ಕೆ ತುಂಬಾ ಸ್ಟ್ರಗಲ್ ಪಟ್ಟರು ಅಂತ ನನ್ನ ಅಭಿಪ್ರಾಯ. ಯಾಕೆಂತಂದ್ರೆ ತನ್ನ Z6 ಅಲ್ಲಿ IAFನ ಬಿಟ್ಟಿದ್ದು ಒಂದು ಸಣ್ಣ ಅಪ್ಡೇಟ್ ಆದ್ಮೇಲೆ, ಅದು ಕೂಡ ಒಂದು ಫರ್ಮ್ವೇರ್ ಅಪ್ಡೇಟ್ ಅಲ್ಲಿ ಬಿಟ್ರು. ಈ ಫರ್ಮ್ವೇರ್ ಅಪ್ಡೇಟ್ ಅಲ್ಲೂ ಬಿಟ್ಟರು ಕೂಡ ಸೋನಿ AFಗೆ ಕಂಪೇರ್ ಆಗಿ ಇದು ಯಾವತ್ತೂ ಕೂಡ ಕಾಂಪೀಟ್ ಮಾಡಲೇ ಇಲ್ಲ. ನಿಕಾನ್ Z6 ಅಲ್ಲೂ ಕೂಡ IAF ನಾರ್ಮಲ್ ಆಗಿ ವರ್ಕ್ ಆಗ್ತೇ ಇತ್ತು. ಆದರೆ ರೆವಲ್ಯೂಷನರಿಯಾದ A7 III ಅಷ್ಟು ಫಾಸ್ಟ್ AF ನಿಕಾನ್ Z6 ಅಲ್ಲಿ ಇರಲಿಲ್ಲ. ನಿಕಾನ್ Z6 ಅಲ್ಲಿ ನಾನು ಪೋರ್ಟ್ರೇಟ್ಸು, ಫ್ಯಾಮಿಲಿ ಫೋಟೋಗ್ರಫಿ ಹಾಗೆಯೇ ವೆಡ್ಡಿಂಗ್ಸ್ನು ಕೂಡ ಮಾಡಿದ್ದೀನಿ. ಆ ವೆಡ್ಡಿಂಗ್ಸ್ಗೆ ಬಂದರೆ ನಿಜವಾಗ್ಲೂ IAF ವರ್ಕ್ ಆಗಿದೆ, ಆದರೆ ಎಷ್ಟೋ ಸಲ ಸ್ಟ್ರಗಲ್ ಕೂಡ ಮಾಡಿದ್ದೀನಿ. ಎಷ್ಟೋ ಸಲ ಫ್ರೇಮಲ್ಲಿ ಬರೀ ಫೇಸ್ ಇದ್ರೂ ಕೂಡ ಐನ ಡಿಟೆಕ್ಟ್ ಮಾಡೋದಕ್ಕೆ ಕೂಡ ಸ್ಟ್ರಗಲ್ ಮಾಡ್ತಾ ಇತ್ತು ನಿಕಾನ್ Z6. 2019ನಲ್ಲಿ ನಾನು ಕ್ಯಾಂಡಿಡ್ ವಿಡಿಯೋಗ್ರಫಿ ಮಾಡಬೇಕು ಅಂತ ವೆಡ್ಡಿಂಗಲ್ಲಿ ನಾನು ಪ್ರಾರಂಭ ಮಾಡಿದ ದಿನಗಳಲ್ಲಿ ನಿಕಾನ್ Z6 ವಿಡಿಯೋಗೇನೋ ಚೆನ್ನಾಗಿ ಇತ್ತು, ಆದರೆ IAF ಇರಲಿಲ್ಲ. ಕ್ಯಾಂಡಿಡ್ ವಿಡಿಯೋನ ನಾನು ತೆಗಿತಾ ಹೋದಾಗ ಅದ್ರ ಬಗ್ಗೆ ತಿಳ್ಕೊಳ್ತಾ ಹೋದಾಗಲೇ ಗೊತ್ತಾಗಿದ್ದು, ಫೋಟೋದಲ್ಲಿ ಹೇಗೆ ರಾ JPEG ಇರುತ್ತೆ ಹಾಗೆಯೇ ವಿಡಿಯೋದಲ್ಲೂ ಕೂಡ ಲಾಗ್, ರಾ ಅಥವಾ ಬೇರೆ ಇನ್ನೂ ಲಾಗ್ ಡಿಫ್ರೆಂಟ್ ಫಾರ್ಮ್ಯಾಟ್ಗಳು. ಉದಾಹರಣೆ ನಿಕಾನಲ್ಲಿ N-log ಅಂತಾರೆ ಅಥವಾ ಸೋನಿನಲ್ಲಿ S-log ಅಂತಾರೆ, ಕ್ಯಾನಲ್ಲಿ C-log ಅಂತಾರೆ. ರಾಗು JPEG ಎಷ್ಟು ವ್ಯತ್ಯಾಸ ಇರುತ್ತೆ, ಫೋಟೋ ಎಡಿಟ್ ಮಾಡಬೇಕಾದ್ರೆ ಡೈನಮಿಕ್ ರೇಂಜ್ ಆಗಲಿ, ಎಷ್ಟು ನಾವು ಕಲರ್ಸ್ಗಳನ್ನಾಗಲಿ ಎಷ್ಟು ರೀಪ್ರೊಡ್ಯೂಸ್ ಮಾಡ್ಬೋದು ಅಂತ. ಹಾಗೆಯೇ ವಿಡಿಯೋದಲ್ಲೂ ಕೂಡ ನಾವು ಲಾಗ್ ಫುಟೇಜ್ನ ಶೂಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿ ಎಡಿಟಿಂಗಲ್ಲಿ ಕಲರ್ಸ್ಗಳನ್ನ ನಾವು ಮತ್ತೆ ವಾಪಸ್ ತೊಗೊಂಡ್ಬರ್ಬೋದು, ಹೈಲೈಟ್ಸ್ ರಿಕವರಿ, ಶ್ಯಾಡೋ ರಿಕವರಿ ಮಾಡ್ಬೋದು ಅಂತ ಕ್ಯಾಂಡಿಡ್ ವಿಡಿಯೋ ತೆಗಿತಾ ಹೋದಾಗ ಗೊತ್ತಾಗುತ್ತೆ. ಆಗ ನನಗೆ ಫೀಲ್ ಆಗಿತ್ತು ಸೋನಿ A7 IIIನ ಯಾಕೆ ಟ್ರೈ ಮಾಡಬಾರ್ದು ಅಂತ. ಅದಾದ ನಂತರ ನೆಕ್ಸ್ಟ್ ವೆಡ್ಡಿಂಗಲ್ಲಿ ನಾನು ಸೋನಿ A7 III ಮತ್ತು ಟ್ಯಾಮ್ರಾನ್ 2875ನ ರೆಂಟಿಗೆ ತೊಗೊಂಡು ನಾನು ಶೂಟ್ ಮಾಡಿದೆ. HLG 3 ಪಿಕ್ಚರ್ ಪ್ರೊಫೈಲಲ್ಲಿ ಶೂಟ್ ಮಾಡೋದ ಕಾರಣ ನನಗೆ ನಿಜವಾಗ್ಲೂ ಹೈಲೈಟ್ಸ್ ರಿಕವರಿ ಆಗಿರಲಿ, ಶ್ಯಾಡೋ ರಿಕವರಿ ಆಗಲಿ ಅಥವಾ ಕಲರ್ನ ರೀಪ್ರೊಡ್ಯೂಸ್ ಮಾಡೋದಾಗಿರಲಿ ನಿಜವಾಗ್ಲೂ ನಿಕಾನ್ Z6ಗಿಂತ ಸೋನಿ A7 IIIನಲ್ಲಿ ಪಿಕ್ಚರ್ ಪ್ರೊಫೈಲ್ ಶೂಟ್ ಮಾಡಿದಾಗ ನನಗೆ ನಿಜವಾಗ್ಲೂ ತುಂಬ ಅಡ್ವಾಂಟೇಜ್ ಅನ್ನಿಸ್ತು. ಅಲ್ಲಿಂದ ನನ್ನ ನಿಕಾನ್ ಜರ್ನಿ ಸೋನಿಗೆ ಶಿಫ್ಟ್ ಆಗ್ತಾ ಬಂತು. ಇದಾದ ನಂತರ ಸೋನಿ A7C ಅನೌನ್ಸ್ ಆಯಿತು.
ಸೋನಿ A7C ಕಾಂಪ್ಯಾಕ್ಟ್ ಬಾಡಿ ಆಗಿದ್ರು ಕೂಡ ನಿಮಗೆ ಆರ್ಟಿಕ್ಯುಲೇಟೆಡ್ ವೇರಿ ಆ್ಯಂಗಲ್ ಟಚ್ ಸ್ಕ್ರೀನ್ಸ್ ಜೊತೆಗೆ S-Log2ನ ನಾನು ಅಂದಿಗೆ ಕಲಿತಾ ಬರೋಕ್ಕೆ ಶುರು ಮಾಡಿದೆ. ಇದಾದ ನಂತರ ವಿಡಿಯೋದಲ್ಲಿ IAF ನಿಜವಾಗ್ಲೂ ಬಹಳ ಅಡ್ವಾಂಟೇಜ್ ಅಂತಲೇ ಹೇಳ್ಬೋದು. ಸೋನಿ A7Cಯ ವಿಡಿಯೋ IAFನ ನಾನು ಅಡ್ವಾಂಟೇಜಾಗಿ ತೊಗೊಂಡು ವೆಡ್ಡಿಂಗ್ ವಿಡಿಯೋದಲ್ಲಿ ನಾನು ಬಹಳಷ್ಟು ಒಳ್ಳೆ ಶಾರ್ಟ್ಗಳನ್ನ ಕಂಪೋಸ್ ಮಾಡಿದ್ದೀನಿ ಅಂತ ಹೇಳ್ಕೊಳ್ತೀನಿ. ಕೆಲವೊಂದ್ಸಲ ಬ್ರೈಡ್ಗೆ ಹಣೆಗೆ ಫೋಕಸ್ ಆಗಿರ್ಬೋದು ಅಥವಾ ನೋಸ್ಗೆ ಫೋಕಸ್ ಆಗಿರ್ಬೋದು, ಕಣ್ಣಿಗೆ ಫೋಕಸ್ ಆಗಿದೆ ಇಲ್ವಾ ಅಂತ ಆ ಕ್ಷಣಕ್ಕೆ ನಮಗೆ ಗೊತ್ತಾಗೋದು ಇಲ್ಲ. IAF ವಿಡಿಯೋದಲ್ಲಿ ಇರೋದ್ರಿಂದ ಅದನ್ನೊಂದು ಅಡ್ವಾಂಟೇಜಾಗಿ ತೊಗೊಂಡು ನಮ್ಮ ಕ್ಯಾಂಡಿಡ್ ವಿಡಿಯೋಗ್ರಫಿನ ಒಂದು ಲೆವೆಲ್ ತೊಗೊಂಡೋಗ್ಬೋದು ಅಂತ ಹೇಳ್ತೀನಿ. ಇಷ್ಟೆಲ್ಲ ಸ್ವಿಚ್ಚಿಂಗ್ ನಡೀತಾ ಇರೋ ಟೈಮಲ್ಲೇ ಸೋನಿ ಅನೌನ್ಸ್ ಮಾಡಿದ್ದು ಸೋನಿ A7 IV Behind the Basics. Wow, what an introduction. ಎಸ್, ಸೋನಿ A7 IV ಒಂದು ಹೈಬ್ರಿಡ್ ಕ್ಯಾಮ್ರಾ. ಸೋನಿ A7 IV ನಿಜವಾಗ್ಲೂ ಹೈಬ್ರಿಡ್ ಕ್ಯಾಮ್ರಾ ಅಂತ ಯಾಕೆ ಹೇಳ್ತಾರೆ ಅಂದರೆ 33 ಮೆಗಾ ಪಿಕ್ಸೆಲ್ ಜೊತೆಗೆ 10 ಬಿಟ್ ವಿಡಿಯೋನು ಕೂಡ ಶೂಟ್ ಮಾಡ್ಬೋದಾಗಿತ್ತು. ನಾನು ಸೋನಿ A7 IV ತೊಗೊಂಡ್ಮೇಲೆ ನಿಜವಾಗ್ಲೂ ನನ್ನ ವಿಡಿಯೋ ಔಟ್ಪುಟ್ ನಿಜವಾಗ್ಲೂ ಇಂಪ್ರೂವ್ ಆಗಿದೆ ಅಂತ ಹೇಳ್ಕೊಳ್ಳೋದಕ್ಕೆ ನನಗೆ ಹೆಮ್ಮೆ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ 10 ಬಿಟ್ ವಿಡಿಯೋ ಕೋಡೆಕ್ ಇದೆ, ಹಾಗೆಯೇ S-Log3 ಇದೆ, ಒಳ್ಳೆ IAF ಇದೆ, ಹಾಗೆಯೇ ಡ್ಯುಯಲ್ ಕಾರ್ಡ್ ಸ್ಲಾಟ್ ಇದೆ, ವೇರಿ ಆ್ಯಂಗಲ್ ಟಚ್ ಸ್ಕ್ರೀನ್ ಇದೆ ವಿತ್ ನ್ಯೂ ಮೆನ್ಯೂ. ಬಹಳಷ್ಟು ಫೀಚರ್ಸ್ಗಳು ನಿಜವಾಗ್ಲೂ ಸೋನಿ A7 IV ನನ್ನ ವಿಡಿಯೋ ಪ್ರೊಡಕ್ಷನ್ನ ನಿಜವಾಗ್ಲೂ ಇಂಪ್ರೂವ್ ಮಾಡ್ತು ಅಂತಲೇ ಹೇಳ್ಬೋದು. ಹಾಗಿದ್ರೆ ನಿಮ್ಮ ಡೌಟು ಕ್ಯಾನನ್ ಯಾಕೆ ಟ್ರೈ ಮಾಡಿಲ್ಲ ಅಂತ. ಹೌದು, ಕ್ಯಾನನ್ R6 ಕೂಡ ನನ್ನ ಫ್ರೆಂಡ್ ಅವರು ಇಸ್ಕೊಂಡು ನಾನು ಒಂದು ದಿವಸ ಟ್ರೈ ಮಾಡಿದೆ, ಹಾಗೆಯೇ ಒಂದು ದಿವಸ ರೆಂಟ್ಗೂ ಕೂಡ ತೊಗೊಂಡೋದೆ ಒಂದು ನಾರ್ಮಲ್ ಶೂಟ್ ಮಾಡೋದಕ್ಕೆ ಅಂತ. ಬಟ್ ನನಗೆ ಅವ್ರದ್ದು ಲಾಕ್ ಫುಟೇಜ್ ಆಗಲಿ ಅಥವಾ ಅವ್ರದ್ದು ಕಲರ್ಸ್ ಆಗಲಿ ನನಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಇಟ್ಸ್ ಓನ್ಲಿ ಮೈ ಇಂಟ್ರೆಸ್ಟ್ ಅಷ್ಟೇ. ಬಹುಶಃ ನಿಮ್ಗೆ ಇಷ್ಟ ಆಗಿರ್ಬೋದು, ಇಷ್ಟ ಆಗದೇನೂ ಕೂಡ ಇರ್ಬೋದು. ಬಟ್ ನನಗೆ ಸೋನಿನ ಚೂಸ್ ಮಾಡಲಿಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಸೋನಿ ಲೆನ್ಸ್ಗಳ ಪ್ರೈಸು ಕಂಪೇರ್ ಟು ಕ್ಯಾನನ್ RF ಲೆನ್ಸ್ಗೆ ಕಂಪೇರ್ ಮಾಡಿಕೊಂಡ್ರೆ ಕಮ್ಮಿ ಇದೆ. ಅದರ ಜೊತೆಗೆ ಥರ್ಡ್ ಪಾರ್ಟಿ ಲೆನ್ಸ್ಗಳನ್ನ ಕೂಡ ಉಪಯೋಗಿಸ್ಕೋಬೋದು. ಉದಾಹರಣೆ ಟ್ಯಾಮ್ರಾನ್ 2875 ಯೂಸ್ ಮಾಡ್ಬೋದು. ಅದ್ರ ಜೊತೆಗೆ ಸಿಗ್ಮಾ ಅವರು ಕೂಡ ಸೋನಿಗೆ DGDN ಹೊಸ ಲೆನ್ಸ್ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಆ ಲೆನ್ಸ್ಗಳನ್ನೂ ಕೂಡ ನಾನು ಸೋನಿಗೆ ಯೂಸ್ ಮಾಡ್ತಾ ಒಳ್ಳೆ ಔಟ್ಪುಟ್ನ ತೊಗೋಬೋದು. ಯಾಕೆಂತೇಳಿದ್ರೆ ಸೋನಿ ನೀವು 50mm 1.4 ಏನೋ ತೊಗೋಬೇಕು ಅಥವಾ 85mm 1.4 ತೊಗೋಬೇಕು ಅಂತಂದರೆ 1 ಲಕ್ಷ ಪ್ಲಸ್ ಖರ್ಚು ಮಾಡಬೇಕು. ಅದೇ ನೀವು ಸಿಗ್ಮಾ 85ನ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂತಂದರೆ 70,000-80,000ಗೆಲ್ಲ ನಿಮ್ಗೆ ಸಿಗುತ್ತೆ. ಬಟ್ ಪರ್ಫಾರ್ಮೆನ್ಸ್ ಅದರ ಲೆವೆಲ್ಗೆ ಅದೇ ಇರುತ್ತೆ, ಕಾಸಿಗೆ ತಕ್ಕನ ಕಜ್ಜಾಯ. ಸೊ ಇದಿಷ್ಟು ನನ್ನ ನಿಕಾನ್ ಟು ಸೋನಿ ಜರ್ನಿ. ಬಹುಶಃ ನೀವು ಕೂಡ ಈ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಿದ್ರೆ ಯಾವ ಕ್ಯಾಮರಾಗೆ ಶಿಫ್ಟ್ ಆಗ್ತಿದ್ರ ಅಂತ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಅಥವಾ ನಿಮ್ಮಲ್ಲಿ ಏನಾದರೂ ಕ್ವಶನ್ಗಳಿದ್ರೆ ದಯವಿಟ್ಟು ನನಗೆ ಕಮೆಂಟ್ನಲ್ಲಿ ತಿಳಿಸಿ. ಆ ಕ್ವಶನ್ಗಳನ್ನ ಆನ್ಸರ್ ಮಾಡೋದಕ್ಕೆ ನಾನು ಈ ಮಂತ್ ಎಂಡಲ್ಲಿ ಒಂದು QA ವಿಡಿಯೋನ ಮಾಡ್ತೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಿ ಪಾಸಿಟಿವ್, ಬಿ ಕ್ರಿಯೇಟಿವ್. ನಾನು ನಿಮ್ಮ ದೇವ್.